ಈಗೂ ಬಿಜೆಪಿ ಅವರ ಪಾಠ ಹೇಳೋದು ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಏನು ಕೊಡಬೇಕು ಕಾಂಗ್ರೆಸ್ಗೆ ಗೊತ್ತಿದೆ. ಬಿಜೆಪಿ ಅವ್ರು ಬಿಂಬಿಸ್ತಾರ, ಏನೋ ಹೇಳಿರ್ತಾರ, ಅವರು ಇವ್ರು ಏನೋ ಹೇಳುವಂತ ಪ್ರಯತ್ನ ಆಗ್ತಿದೆ. ದೇಶದ ಬಗ್ಗೆ ಯಾರು ಗೌರವ ತೋರಿಸೋ ಪ್ರಶ್ನೆ ಬರೋದಿಲ್ಲ. ಅದೇ ಹತ್ರ ಏನು ಬಹಿರಂಗ ಆಗೋದೈತ್ರಿ. ಅದ ಮನುಷ್ಯರವರು ರಾಜ್ಯದ ಮುಖ್ಯಮಂತ್ರಿಗಳು ಹತ್ರ ಏನು ಬಹಿರಂಗ ಪಡಿಸುತ್ತೆ ಏನು ಅನ್ಸಿಲ್ಲ. ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ರಾಜಕಾರಣ ಮಾಡ್ತಾ ಇದ್ದಾರೆ ಸಿಎಂ ಅವರು. ಎಲ್ಲಿ ಏನ್ ಮಾಡಿದಾರೆ ಹೇಳ್ರಿ? ಯಾವ ವಿಷಯದಾಗ? ಜನಗಣತಿ ಹೆಚ್ಚಿಗೆ ಮಾಡೋ ವಿಚಾರ ಆಗಿರ್ಬೋದು ಅಥವಾ ಅವರಿಗೆ ಮೀಸಲಾತಿ ಕೊಡೋ ವಿಚಾರದಲ್ಲಿ ಇರ್ಬೋದು, ಎಲ್ಲದರಲ್ಲೂ ಅವರನ್ನು ಓಲೈಕೆ ಮಾಡ್ತಾ ಇದ್ರ. ಹಂಗಾದ್ರೆ ಹಿಂದೂಗಳು ಓಟ್ ಹಾಕಿಲ್ವಾ ನಿಮ್ಗೆ? ಏನೋ ಪ್ರಶ್ನೆ ಅವ್ರಿಗೂ ಇದೆ, ಅವ್ರ ಪಾಲ್ ಅವ್ರಿಗಿದೆ, ಹಿಂದೂಗಳ ಪಾಲ್ ಹಿಂದೂಗಳಿಗಿದೆ, ಮುಸ್ಲಿಂ ಪಾಲ ಮುಸ್ಲಿಂ ಇದೆ, OBC ಅವ್ರಿಗೆ OBC ಇದೆ, SC ST ಪಾಲ ST ಇದೆ. ಅದೇನು ಪ್ರಶ್ನೆ ಇಲ್ಲ. ಅದು ಈಗಲ್ಲ, ಸುಮಾರು 70 ವರ್ಷದಿಂದ ಬಂದಿದೆ. ಈಗೂ ಬಿಜೆಪಿ ಅವರ ಪಾಠ ಹೇಳೋದು ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಏನು ಕೊಡಬೇಕು ಕಾಂಗ್ರೆಸ್ಗೆ ಗೊತ್ತಿದೆ. ಕೊಟ್ಟಿದ್ದಾರೆ, ಕೊಡ್ತೀವಿ. ಹೇಳ್ತಾರೆ ದಿವಸ ಅಂತ ಹೇಳ್ತಾರೆ. ಏನು ಮಾಡೋರು ಅವ್ರಿಗೆ? ದಿವಸ ಅಂತ ಹೇಳ್ತಾರೆ ನೋಡ್ರಿ. ಇನ್ನೂ ಚರ್ಚೆಯಲ್ಲಿದೆ, ಚರ್ಚೆ ಮಾಡಬೇಕು. ಈ ಒಂದೇ ಇಡೀ ರಾಜ್ಯದ ದೇಶದ ಎಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ಒಂದೇ ರಾಜ್ಯಕ್ಕೆ ಸೀಮಿತವಾಗಿರುವಂಥ ಪಕ್ಷ ಅಲ್ಲ, ದೇಶದಲ್ಲಿ ನಮ್ಮ ಪಾರ್ಟಿ ಇದೆ. ಎಲ್ಲರೂ ಅಭಿಪ್ರಾಯ ತೆಗೆದುಕೊಂಡು ವಿಳಂಬ ಆಗ್ತದೆ ಅಷ್ಟೇ. ಯಾವುದ್ರೆ ಎದ್ರ ಸಂಬಂಧ ಟೈಮ್ ತೊಗೊಳೋದು ಅದೇ. ಪಕ್ಷದ ಅಭಿಪ್ರಾಯ ತಗೋಬೇಕು, ಕಾನೂನು ಸಲಹೆ ತಗೋಬೇಕು, ಲೇಟಾಗಿ ಆಗ್ತದೆ. ಮೂರು ನಮ್ಮ ಕಾಲಾವಧಿಯಲ್ಲಿ ಅದಕ್ಕೆ ಒಂದು ಮುಕ್ತಿ ಮಾಡ್ತೀವಿ. ಮುಕ್ತಿ ಕಾಣ್ತದೆ ಎಲ್ಲ. ಪ್ರತಿ ಬಾರಿ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ದೇಶದ ಬಗ್ಗೆ ಅವಮಾನಕಾರವಾಗಿ ಮಾತಾಡ್ತಾರೆ. ಅದನ್ನ ಹಂಗೆ ಬಿಂಬಿಸ್ತಾರ ಅಷ್ಟೇ. ಹಂಗು ಬಿಜೆಪಿ ಅವ್ರು ಬಿಂಬಿಸ್ತಾರ, ಏನೋ ಹೇಳಿರ್ತಾರ, ಅವರು ಇವ್ರು ಏನೋ ಹೇಳುವಂಥ ಪ್ರಯತ್ನ ಆಗ್ತಿದೆ. ದೇಶದ ಬಗ್ಗೆ ಯಾರು ಗೌರವ ತೋರಿಸೋ ಪ್ರಶ್ನೆ ಬರೋದಿಲ್ಲ. ಗೌರವ ಪಕ್ಷದ ಬಗ್ಗೆ ನಮಗೂ ಭಿನ್ನಾಭಿಪ್ರಾಯ ಬೇರೆ ಇರ್ಬೋದು, ಆದರೆ ದೇಶದ ವಿಷಯ ಬಂದಾಗ ನಾವು ದೇಶದ ಪರವಾಗಿ ಇರಲೇಬೇಕಂತ ಇರ್ತೀವಿ ಅಷ್ಟೇ. ಹೌದು, ಅವ್ರದ್ದು ಇದೆಲ್ಲ ಪೆಟ್ರೋಲ್ ಇದೆ, ಅಲ್ಲ ಗ್ಯಾಸ್ ಇದೆ, ಪೆಟ್ರೋಲ್ ಇದೆ, 1 2 3 ಸಿಮೆಂಟ್ ಇದೆ, ಸ್ಟೀಲ್ ಇದೆ, ಅದೆಲ್ಲ ಇದೆ. ಹೇಳ್ತಾರೆ, ಇನ್ನು ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಅದು ಅವ್ರ ಮಹಿಳೆಯರನ್ನ ಕೇಳಿ, ಅವ್ರನ್ನ ಹೇಳ್ತಾರೆ. ಅದು ನಾವು ಹೇಳೋದಲ್ಲ. ಇಲ್ಲ, ಅದು ಇನ್ನೂ ಮುಂದಿದೆ, ನೋಡೋಣ. ಇನ್ನು ಚರ್ಚೆಯಲ್ಲಿ ಮುಗಿದೋದೈತಿ. ಈಗ ಅದು ಅದ್ರ ಬಗ್ಗೆ ಆಕ್ಷನ್ ತಗೋದಾರ, ಮುಗಿದೋದು ಅಧ್ಯಾಯ. ಅದು ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅದ್ರ ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಕ್ರಮ ಆಗಿದೆ. ಸೊ ಅಷ್ಟಕ್ಕೆ ಸೀಮಿತವಾಗಿರುತ್ತೋ ವಿಚಾರ ಅಷ್ಟೇ. ಅದು ಮುಸ್ಲಿಂ ವಿದ್ಯಾರ್ಥಿನಿಯರು ಕೇಳೋದೇನಂತಂದ್ರೆ, ನಾವು ಗೋಕಾಕ್ ಹಾಕಿದಾಗ ತಗ್ಗಿದ್ರಿ, ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ. ಈಗ ಇವ್ರು ಜನವರ ಕಟ್ ಮಾಡಿದವ್ರನ್ನ ಸಸ್ಪೆಂಡ್ ಮಾಡಿ ಇದು ಮಾಡ್ತಾ ಇದ್ದಿಲ್ಲ ಅಂತ ಅವ್ರನ್ನ ಸನ್ಮಾನಿಸಿದ್ರು ಅವಾಗ. ಈಗ ನಮಗೂ ಅದನ್ನು ಅವ್ರಿಗೆ ಆಗಿದೆ. ನೋಡೋಣ, ಅದಕ್ಕೆ ಸರ್ಕಾರ ಇದೆ, ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತಿದೆ. ಸರಿಯಾದ ಕ್ರಮದಲ್ಲಿ ಚಿಂತನೆ ಮಾಡ್ತೀವಿ, ನೋಡೋಣ. ಸರ್ಕಾರ ಅದನ್ನ ಅಲ್ಲ ಒಬ್ಬನೇ ಹೇಳಬೇಕಾದ್ರೆ ಇಡೀ ಸರ್ಕಾರ ಹೇಳಬೇಕು, ಮುಖ್ಯಮಂತ್ರಿ ಇಲ್ಲ. ಅದು ಈಗಿಲ್ಲ, ಪ್ರಶ್ನೆ ಇಲ್ಲ. ಇಲ್ಲ, ಈಗ ಯಾವ ಚರ್ಚೆ ಯಾವುದೂ ಇಲ್ಲ. ಸದ್ಯ ಯಾವುದೇ ವಿಚಾರ ಇಲ್ಲ. ಮುಂದೆ ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.